ನಮ್ಮನೆ ಅಡುಗೆ ಮತ್ತು ವಿಚಾರ ಚಾನಲ್ಗೆ ಸ್ವಾಗತ. ನಂದು ಹೇರ್ ಫಾಲ್ ಜಾಸ್ತಿ ಆಗ್ತಿತ್ತು, ಅದಕ್ಕೆ ನಾನು ಏನಾದರೂ ಹೇರ್ ಫಾಲ್ಗೆ ಮನೆಯಲ್ಲೇ ಸೊಲ್ಯೂಷನ್ ಹುಡ್ಕೋಬೇಕು ಅಂತ ಒಂದು ಸರ್ಚ್ ಮಾಡಿ ನಾನು ಇಲ್ಲಿ ವಿಡಿಯೋ ಮಾಡಿದ್ದೀನಿ. ನೋಡಿ ನಂದು ಹೇರ್ ಎಷ್ಟು ಫಾಲ್ ಆಗ್ತಿದೆ, ಆಮೇಲೆ ಡ್ಯಾಂಡ್ರಫು ಕೂಡ ಜಾಸ್ತಿ ಆಗಿದೆ. ಅದಕ್ಕೆ ಇಲ್ಲಿ ಒಂದು ಮನೆ ಮದ್ದನ್ನ ಮಾಡ್ತಾಯಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ಸಾಸಿವೆ ತೊಗೊಂಡಿದ್ದೀನಿ ನೋಡಿ, ಎರಡು ಸ್ಪೂನು ಸಾಸಿವೆ ತೊಗೊಂಡಿದ್ದೀನಿ ನಾನು. ಆಮೇಲೆ 2 ಸ್ಪೂನ್ ಸಾಸಿವೆ ತೊಗೊಂಡ್ರೆ 1 ಸ್ಪೂನು ಮೆಂತ್ಯ ತೊಗೋಬೇಕು. ನೋಡಿ, 1 ಸ್ಪೂನ್ ಮೆಂತ್ಯ, ಅದು ಸ್ಪೂನು ನಾನು ತೋರಿಸಿದ್ನೆಲ್ಲ ಕಾಣ್ತದಲ್ಲ ವಿಡಿಯೋಲಿ, ಅದರಲ್ಲೇ ಒಂದು ತೊಗೋಬೇಕು. ಆಮೇಲೆ ನೆಕ್ಸ್ಟ್ ಇಲ್ಲಿ 1 ಹಿಡಿ ಕರಿಬೇವು ತೊಗೋಬೇಕು. ಅಂದರೆ ನಮ್ಮದು ಮುಷ್ಟಿ ಇರುತ್ತಲ್ವ, ಅದರ ಹಿಡಿ ಕರಿಬೇವು ತೊಗೋಬೇಕು. ಅದರಲ್ಲಿ ಕರಿಬೇವದಲ್ಲಿ ಯಾವುದಾದ್ರು ಒಂದು ಬ್ಲ್ಯಾಕ್ ಆಗಿರುತ್ತಲ್ಲ, ಕೆಟ್ಟಿರುತ್ತಲ್ಲ, ಅದನ್ನು ತೆಗಿಬೇಕು ಫ್ರೆಂಡ್ಸು. ತೆಗೆದು ತೊಗೋಬೇಕು. ನೆಕ್ಸ್ಟ್ ಇಲ್ಲಿ ನಾನು ಅದು ಸಾಸಿವೆನ 2 ಸ್ಪೂನ್ ಸಾಸಿವೆನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರಿತಾಯಿದ್ದೀನಿ ನೋಡಿ. ಇದು ಫ್ಲೇಮ್ ಜಾಸ್ತಿ ಇಟ್ಟರೆ ಎಲ್ಲ ಒತ್ತೋಗ್ಬಿಡ್ತವೆ, ಅದಕ್ಕೆ ಮೀಡಿಯಮ್ ಫ್ಲೇಮ್ ಇರಬೇಕು. ಚೆನ್ನಾಗಿ ಹುರ್ಕೋಬೇಕು ಅವನ್ನ. ನೆಕ್ಸ್ಟ್ ಇಲ್ಲಿ ಮೆಂತ್ಯನೂ ಕೂಡ ಹುರ್ಕೊತಾ ಇದ್ದೀನಿ ನೋಡಿ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು. ಸ್ಮೆಲ್ ಎಷ್ಟು ಚೆನ್ನಾಗಿ ಬರ್ತಾಯಿತ್ತು ಫ್ರೆಂಡ್ಸ್ ಇದು ಮೆಂತ್ಯ ಆಮೇಲೆ ಸಾಸಿವೆ ಹುರ್ಕೊಳ್ಳೋವಾಗ. ಇಲ್ಲಿ ಕರಿಬೇವು ಹುರ್ಕೋತಾ ಇದ್ದೀನಿ ನೋಡಿ. ಹಾಗೆ ಡ್ರೈ ಆಗಿ ಹುರ್ಕೋಬೇಕು, ಮತ್ತು ನೀರು ಅದೇನೋ ಬೆಳೆಸಬಾರ್ದು, ಡ್ರೈ ಆಗಿಯೇ ಹುರ್ಕೋಬೇಕು. ಅದನ್ನ ಒಂದು ಸ್ವಲ್ಪ ಆರಕ್ಕೆ ಬಿಡಬೇಕು. ಆರಿ ಮಿಕ್ಸಿಗೆ ಹಾಕಬೇಕು. ಎಲ್ಲ ನಾವೇನು ಹುರ್ಕೊಂಡಿರ್ತೀವಲ್ಲ ಎಲ್ಲ ಮಿಕ್ಸಿಗೆ ಹಾಕಿ ನೋಡಿ, ಪೌಡ್ರ್ ಈ ಥರ ಆಯಿತು. ಮಿಕ್ಸಿಗೆ ಹಾಕಿದ್ಮೇಲೆ ಪೂರ್ತಿ ಸಣ್ಣ ಮಾಡ್ಕೋಬೇಕು ಪೌಡ್ರು. ಈ ಥರ ಆಯಿತು. ನೆಕ್ಸ್ಟ್ ಇದಕ್ಕೆ ನಾನೊಂದು ಕಡೆ ಅಕ್ಕಿನ ನೆನೆಸಿಟ್ಟಿದ್ದೆ ನೀರಲ್ಲಿ. ಆ ನೆನೆಸಿಟ್ಟಿದ್ದ ಅಕ್ಕಿ ನೀರನ್ನ ತೊಗೊಂಡಿದ್ದಕ್ಕೆ ಹಾಕಿ ಎಲ್ಲ ಮಿಕ್ಸ್ ಮಾಡಬೇಕು ನೋಡಿ. ಈ ಥರ ಎಲ್ಲ ಹೊಂದ್ಕೊಳ್ಳೋವಂಗೆ ಅಕ್ಕಿ ನೀರಲ್ಲಿ ಮಿಕ್ಸ್ ಮಾಡಬೇಕು. ಮತ್ತು ಇಲ್ಲಿ ಮುಂದೆ ನಾನು ಈರುಳ್ಳಿನ ಒಂದು ಸಣ್ಣ ಗಾತ್ರದ ಈರುಳ್ಳಿನ ತೊಗೊಂಡಿದ್ವಿ. 15 ಪೀಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿಕೊಂಡು ಅದನ್ನ ಜಜ್ಜಬೇಕು, ರಸ ಬರೋ ಹಾಗೆ. ಕುಟಾಣಿ ಇರುತ್ತಲ್ವ, ಅದರಲ್ಲಿ ಜಜ್ಜಬೇಕು. ಈ ಥರ ಜಜ್ಜಿ ಇಲ್ಲಿ ನಾನು ಮತ್ತೆ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಆ ಪಾತ್ರೆಗೆ ಈರುಳ್ಳಿ ಹಾಕ್ಕೊಂಡು ನೆಕ್ಸ್ಟ್ ಅಲ್ಲಿ ಮಿಶ್ರಣ ಮಾಡ್ಕೊಂಡಿದ್ವಲ್ವ, ಅಕ್ಕಿ ನೀರು ಆಮೇಲೆ ಮೆಂತ್ಯ ಕರಿಬೇವು ಸಾಸಿವೆ, ಅದನ್ನ ಇಲ್ಲಿ ಹಾಕಬೇಕು. ಒಂದೇ ಕುದಿ ಬರಬೇಕು, ಜಾಸ್ತಿ ಮತ್ತು ಕುದಿಸ್ಬಾರ್ದು. ಒಂದೇ ಕುದಿ ಬರೋವರೆಗೂ ಹಾಕಬೇಕು. ಮತ್ತು ನೀರೇನಾದರೂ ಕಡಿಮೆ ಆಮೇಲೆ ಅದು ಮಿಶ್ರಣ ಗಟ್ಟಿ ಅನಿಸಿದರೆ ಇನ್ನೊಂದು ಸ್ವಲ್ಪ ಅಕ್ಕಿ ನೀರನ್ನ ಹಾಕಿ ನೀವು ಮಿಕ್ಸ್ ಮಾಡ್ಕೋಬೋದು. ನಿಮ್ಮ ಹೇರ್ಸ್ ಎಷ್ಟಿರ್ತವೆ ನೋಡಿ, ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ಇದು ಮಾಡ್ಕೊಳ್ಳೋದು. ನಿಮ್ಮ ಹೇರ್ ಉದ್ದ ಇದ್ದರೆ ಆಮೇಲೆ ದಪ್ಪ ಇದ್ದರೆ ಜಾಸ್ತಿ ಮಾಡ್ಕೋಬೋದು ನೀವು ಕ್ವಾಂಟಿಟಿನ. 2 ಸ್ಪೂನ್ ಇರೋಲ್ಲಿ 3 ಸ್ಪೂನ್ ಹಾಕೋಬೋದು ನೀವು. ಆಮೇಲೆ ಇಲ್ಲಿ ನೋಡಿ ಆ ಥರ. ಆಮೇಲೆ ಅದನ್ನ ಸೋಸಿದೆ ನಾನು. ಆರಿದ ಮೇಲೆ ಸೋಸಬೇಕು. ಸೋಸಿ ಇಲ್ಲೊಂದು ಸ್ಪ್ರೇ ಬಾಟ್ಲ್ ಇರುತ್ತಲ್ಲ, ಅದರಲ್ಲಿ ಹಾಕ್ಕೊಂಡಿದ್ದೀನಿ. ನಮ್ಮ ಮನೇಲಿ ಯಾವುದು ಸ್ಪ್ರೇ ಬಾಟ್ಲ್ ಇತ್ತು ಅದರಲ್ಲಿ ನಾನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ರೆಡಿ ಮಾಡಿ ಆಮೇಲೆ ಇಲ್ಲಿ ಹೇರ್ಸ್ಗೆ ಎಲ್ಲ ಕಡೆ ಅಂದರೆ ಫುಲ್ಲಿಂಗ್ ಹೇರ್ನೆಲ್ಲ ಓಪನ್ ಮಾಡಿಕೊಂಡು ಪೂರ್ತಿ ಎಲ್ಲಿ ಬಿಡದೇ ಇರೋ ಹಾಗೆ ಎಲ್ಲ ಸ್ಪ್ರೇ ಮಾಡ್ಕೋಬೇಕು ಫ್ರೆಂಡ್ಸ್. ಸ್ಪ್ರೇ ಮಾಡಿಕೊಂಡು ಆಮೇಲೆ ಸ್ವಲ್ಪ ಸ್ಮೂತಾಗಿ ಮಸಾಜ್ ಮಾಡ್ಕೋಬೇಕು. ಎಲ್ಲ ಪೂರ್ತಿ ಕೆಳಗಡೆಯಿಂದ ಮೇಲೆವರೆಗೂ ಮಸಾಜ್ ಮಾಡ್ಕೋಬೇಕು. ನೆಕ್ಸ್ಟ್ ಅದಾದಮೇಲೆ 1 ಅವರ್ ಬಿಟ್ಟು ಇಲ್ಲಿ ನಾನು ಮತ್ತೆ ಅಕ್ಕಿ ನೀರು ತೊಗೊಂಡೆ. ಅಂದರೆ ತಲೆ ಸ್ನಾನ ಮಾಡಬೇಕಲ್ವಾ, ಇವಾಗ ಇದು ಹಾಕಿದ್ಮೇಲೆ, ಅದು ಸ್ಪ್ರೇ ಹಾಕಿದ್ಮೇಲೆ ಇಲ್ಲಿ ನೋಡಿ ಅಕ್ಕಿ ನೀರು ತೊಗೊಂಡೆ. ಅಕ್ಕಿ ನೀರಲ್ಲಿ ಕಾಫಿ ಪೌಡ್ರ್ ಹಾಕಿದೆ. ಒಂದು ಚಿಕ್ಕ ಪ್ಯಾಕ್ ಇರುತ್ತಲ್ಲ, ಚಿಕ್ಕ ಪ್ಯಾಕಲ್ಲಿ ಕಾಫಿ ಪೌಡ್ರ್ ಹಾಕಿದೆ. ನೆಕ್ಸ್ಟು ನೀವು ಯಾವುದು ಶ್ಯಾಂಪೂನ ಯೂಸ್ ಮಾಡ್ತೀರಿ ಅದನ್ನೇ ಹಾಕಬೇಕು. ಅದನ್ನ ಹಾಕಿ ಈ 3 ಮಿಶ್ರಣವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಾಡಿ ಇದನ್ನ ನೀರು ಪೂರ್ತಿ ಬಿಸಿ ತಲೆ ಸ್ನಾನ ಮಾಡಬಾರ್ದು ಫ್ರೆಂಡ್ಸ್, ಸ್ವಲ್ಪ ಆರಿರಬೇಕು. ಆ ಥರ ಸ್ನಾನ ಮಾಡಿದರೆ ಚೆನ್ನಾಗಾಗ್ತವೆ ಕೂದಲು. ಮನೇಲಿ ಸ್ಪ್ರೇ ಮಾಡ್ಕೊಳ್ಳಿ. ಸುಮ್ಮನೆ ಹೊರಗಡೆ ಹೋಗಿ ಅಷ್ಟು ಕೊಟ್ಟು ಸ್ಪ್ರೇ ತರೋದಕ್ಕಿಂತ ಆಮೇಲೆ ಏನೇನೋ ಟ್ರೀಟ್ಮೆಂಟ್ ತೊಗೊಳೋಕ್ಕಿಂತ ಈ ಥರ ಮಾಡಿದರೆ ನನಗಂತೂ ರಿಸಲ್ಟ್ ಕೊಟ್ಟಿದೆ ಫ್ರೆಂಡ್ಸ್. ನಿಮಗೂ ರಿಸಲ್ಟ್ ಕೊಡುತ್ತೆ ಅಂತ ಗ್ಯಾರಂಟಿ ಇದೆ. ನೀವು ಟ್ರೈ ಮಾಡಿ ನೋಡೋಣ. ಥ್ಯಾಂಕ್ ಯು. ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ವಿಡಿಯೋಸ್ನ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು.